ಆತ್ಮೀಯರೇ, ಡೈಮಂಡ್ ಆಫ್ ಇಂಗ್ಲೀಷ್ ಚಾನಲ್ಗೆ ಸ್ವಾಗತ. ಲರ್ನ್ ಇಂಗ್ಲೀಷ್ ವಿತ್ ಕುಮಾರ್. ನಾನು ಶ್ರೀ ಕುಮಾರಸ್ವಾಮಿ ಗಂಗಾವತಿ. ನಾವು ಇಂದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಕುರಿತು ಅಧ್ಯಯನ ಮಾಡೋಣ. ಸೊ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಇಂದು ನಾವು ನೆಗೆಟಿವ್ ಸೆಂಟೆನ್ಸನ್ನು ನೋಡೋಣ. ಸೊ ಈ ಮೊದಲು ಏನಪ್ಪ ಅಂತಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಿನ ಕುರಿತು ಏನಪ್ಪ ಅಂತಂದರೆ ಅಧ್ಯಯನ ಮಾಡಲಾಗಿದೆ. ಸೊ ಅದರ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಒಂದು ವೇಳೆ ನೀವು ಈ ವಿಡಿಯೋಕ್ಕಿಂತ ಮುಂಚೆ ಆ ವಿಡಿಯೋ ನೋಡಿದರೆ ಉಪಯುಕ್ತವಾಗ್ತದೆ. ಸೊ ಅದಕ್ಕಾಗಿ ಆ ವಿಡಿಯೋವನ್ನು ನೋಡಿದರೆ ಅನುಕೂಲ ಆಗ್ಬೋದು ಅಂತ ಹೇಳ್ತೀವಿ. ಸೊ ಈಗ ಏನಪ್ಪ ಅಂತಂದರೆ ವಾಕ್ಯ ರಚನೆ, ನೆಗೆಟಿವ್ ಸೆಂಟೆನ್ಸ್ನ ವಾಕ್ಯ ರಚನೆ. ಇಲ್ಲಿ ನೋಡ್ರಿ, ಯಾವಾಗಲೂ ಏನಪ್ಪ ಅಂತಂತಂದರೆ ನಾಟ್ ಬಂದಿರ್ತಲ್ಲ, ಅದಕ್ಕೆ ಏನಂತ ಕರಿತೀವಪ್ಪ ಅಂತಂದರೆ ಇಂಗ್ಲೀಷಲ್ಲಿ ನಾಟ್ ಬಂದಂಥ ವಾಕ್ಯಗಳಿಗೆ ಏನಂತ ಕರಿತೀವಪ್ಪ ಅಂತಂದರೆ ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ನಾಟ್ ಎ ಟೀಚರ್, ಶಿ ಈಸ್ ನಾಟ್ ಎ ಕ್ಯೂನ್. ಸೊ ಇದು ಏನಪ್ಪ ಅಂದರೆ ನಾಟ್ ಬಂದಿತ್ತಂದರೆ ಅದೇನಾಗಿರ್ತತಿ, ನೆಗೆಟಿವ್ ಸೆಂಟೆನ್ಸ್ ಆಗಿರ್ತತಿ. ಇಲ್ಲಿ ನೋಡ್ರಿ, ನೋಡಿದ್ವಿ ಆಗಲ್ಲ, ಐ ಆಮ್ ನಾಟ್ ಎ ಟೀಚರ್, ನಾನು ಒಬ್ಬ ಶಿಕ್ಷಕನಿಲ್ಲ ಅಥವಾ ನಾನು ಒಬ್ಬ ಶಿಕ್ಷಕನಲ್ಲ. ಸಿ ಈಸ್ ನಾಟ್ ಎ ಕ್ಯೂನ್, ಅವಳು ಒಬ್ಬ ರಾಣಿ ಅಲ್ಲ ಅಥವಾ ರಾಣಿ ಇಲ್ಲ. ಸೊ ಇಂಥ ವಾಕ್ಯಗಳಿಗೆ ಏನಂತ ಕರಿತೀವಪ್ಪ ಅಂತಂದರೆ ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಈಗ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ನ ಕಲಿಯೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಮೊದಲು ಈ ವಾಕ್ಯದಲ್ಲಿ ಬಂದಂಥ ಹೆಲ್ಪಿಂಗ್ ವರ್ಬ್ಗಳನ್ನು ನೋಡೋಣ. ಸೊ ಐ ಬಂದಾಗ ಹ್ಯಾಮನ್ ಅಂತ ಹೆಲ್ಪಿಂಗ್ ವರ್ಬು, ಈ ಸೀಟ್ ಬಂದಾಗ ಈಸನ್ ಅಂತ ಹೆಲ್ಪಿಂಗ್ ವರ್ಬು, ವಿ ಯು ದೇ ಬಂದಾಗ ಆರ್ ಅಂತ ಹೆಲ್ಪಿಂಗ್ ವರ್ಬ್ ಬರ್ತತಿ. ಸೊ ಈಗ ಏನಪ್ಪ ಅಂತಂದರೆ ಅದೇ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ದಾಗ ಏನಪ್ಪ ಅಂದರೆ ಈಸ್, ಸಬ್ಜೆಕ್ಟ್ ಪ್ಲೂರಲ್ ಆಗಿದ್ದಾಗ ಆರ್ ಅಂತ ಹೆಲ್ಪಿಂಗ್ ವರ್ಬ್ ಬರ್ತದೆ. ಸೊ ಎಕ್ಸಾಂಪಲ್ ನೋಡುತ್ತಾ ಹೋದರೆ, ಐ ಆಮ್ ರೀಡಿಂಗ್ ಇಂಗ್ಲೀಷ್ ನೌ. ಇಲ್ಲಿ ನೋಡ್ರಿ, ಏನಪ್ಪ ಅಂತಂದರೆ ಐ ಅಂತಂದರೆ ಏನು, ನಾನು. ಐ ಅಂತಂದರೆ ಏನು, ನಾನು ಏನಪ್ಪ ಅಂತಂದರೆ ಈಗ ಇಂಗ್ಲೀಷನ್ನು ಓದುತ್ತಾ ಇದ್ದೇನೆ. ಸೊ ನಾನು ಇಂಗ್ಲೀಷನ್ನು ಓದುತ್ತಾ ಇದ್ದೇನೆ. ಸೊ ಅದರ ಕನ್ನಡ ಮೀನಿಂಗ್ ನೋಡ್ಬೇಕಂತಂತಂದರೆ ನಾನು ಈಗ ಇಂಗ್ಲೀಷನ್ನು ಓದುತ್ತಿದ್ದೇನೆ. ಸೊ ನಾವು ಅದನ್ನೇ ಏನಪ್ಪ ಅಂತಂದರೆ ನೆಗೆಟಿವ್ ಸೆಂಟೆನ್ಸಿಗೆ ಹೋಗ್ಬೇಕಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ನಾಟ್ ಆಗಬೇಕು. ನಾಟ್ ಯಾವಾಗಲೂ ಎಲ್ಲಿರ್ತತಿ, ಹೆಲ್ಪಿಂಗ್ ವರ್ಬ್ ಆದ ನಂತರ. ಸೊ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾವು ನಾಟ್ ಹಾಕಿದ್ವಿ ಅಂದರೆ ಏನಾಗಿಬಿಡುತ್ತಪ್ಪ ಅಂತಂದರೆ ಅದು ನೆಗೆಟಿವ್ ಸೆಂಟೆನ್ಸನ್ನು ಆಗ್ತತಿ. ಸೊ ನಾವು ಫಸ್ಟ್ ಕನ್ನಡ ನೋಡೋಣ. ಸೊ ಐ ಅಂತಂದರೆ ನಾನು, ನಾವು ಈಗ ಇಂಗ್ಲೀಷನ್ನು ಏನಪ್ಪ ಅಂದರೆ ಓದುತ್ತಾ ನಾಟಿಲ್ಲ, ನಾನು ಇಂಗ್ಲೀಷನ್ನು ಓದುತ್ತಾ ಇಲ್ಲ. ನೋಡ್ರಿ, ಕನ್ನಡ ಮೀನಿಂಗ್ ಏನಾಗ್ತದೆ, ನಾನು ಇಂಗ್ಲೀಷನ್ನು ಓದುತ್ತಾ ಇಲ್ಲ ಅಂತ ಮೀನಿಂಗ್ ಬರ್ತತಿ. ಸೊ ಅದೇ ರೀತಿಯಲ್ಲಿ ಏನಪ್ಪ ಅಂದರೆ ಇನ್ನೊಂದು ಎಕ್ಸಾಂಪಲ್ಲು ಏನಪ್ಪ ಅಂತಂತಂದರೆ ನಾವು ಗಂಗಾವತಿಯಲ್ಲಿ ವಾಸಿಸುತ್ತಾ ಇದ್ದೇವೆ. ನಾವು ಗಂಗಾವತಿಯಲ್ಲಿ ವಾಸಿಸುತ್ತಾ ಇದ್ದೇವೆ. ಸೊ ಕನ್ನಡ ಮೀನಿಂಗು ನಾವು ಗಂಗಾವತಿಯಲ್ಲಿ ವಾಸಿಸುತ್ತಾ ಇದ್ದೇವೆ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ಅದನ್ನೇ ನೆಗೆಟಿವ್ ಸೆಂಟೆನ್ಸಿಗೆ ನೋಡ್ರಿ, ನಾಟ್ ಹಾಕಿದ್ವು ಅಂದರೆ ಏನಾಗಿಬಿಡುತ್ತಪ್ಪ ಅಂತಂದರೆ ಅದು ನೆಗೆಟಿವ್ ಸೆಂಟೆನ್ಸ್ ಆಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ನಾಟ್ ಹಾಕಿದ್ವು ಅಂದರೆ ನೆಗೆಟಿವ್ ಸೆಂಟೆನ್ಸ್ ಆಗ್ತದೆ. ಅಲ್ಲಿ ಹೆಲ್ಪಿಂಗ್ ವರ್ಬ್ ಆದ ನಂತರ. ಸೊ ವಿ ಆರ್ ನಾಟ್ ಲಿವಿಂಗ್ ಇನ್ ಗಂಗಾವತಿ. ನಾವು ಗಂಗಾವತಿಯಲ್ಲಿ ವಾಸಿಸುತ್ತಾ ಇಲ್ಲ. ಸೊ ಇದು ಏನಪ್ಪ ಅಂತಂದರೆ ನಾಟ್ ಹಾಕಿದ ತಕ್ಷಣ ಅದು ಏನಾಗಿಬಿಟ್ಟಿರ್ತೈತಿ, ನೆಗೆಟಿವ್ ಸೆಂಟೆನ್ಸ್ ಆಗಿಬಿಡ್ತೈತಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಅದರ ಮೀನಿಂಗ್ ನೋಡಿದಾಗ ನಾವು ಗಂಗಾವತಿಯಲ್ಲಿ ವಾಸಿಸುತ್ತಿಲ್ಲ ಅನ್ನೋಂತಹ ಮೀನಿಂಗನ್ನು ಕೊಡ್ತೈತಿ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ನೋಡ್ರಿ, ಯು ಆರ್ ರೈಟಿಂಗ್ ಹೋಮ್ ವರ್ಕ್. ನೋಡ್ರಿ, ನೀವು ಮನೆಗೆಲಸವನ್ನು ಬರೆಯುತ್ತಾ ಇದ್ದೀರಿ. ಸೊ ಅಂದರೆ ಕನ್ನಡದಾಗ ನೋಡಿದ್ದಾದರೆ ಏನಪ್ಪ ಅಂತಂದರೆ ನೀವು ಮನೆಗೆಲಸವನ್ನು ಬರೆಯುತ್ತಿದ್ದೀರಿ ಅನ್ನೋಂಥ ಮೀನಿಂಗ್ ಕೊಡ್ತೈತಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ನೋಡ್ಬೇಕಪ್ಪ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ನಾಟ್ ಬಂದರೆ ಎಲ್ಲಿ ಯಾವಾಗ ಹೆಲ್ಪಿಂಗ್ ವರ್ಬದ ನಂತರ. ಸೊ ಹೆಲ್ಪಿಂಗ್ ವರ್ಬದ ನಂತರ ನಾಟ್ ಬಂದರೆ ಅದೇನಾಗಿರ್ತೈತಿ, ನೆಗೆಟಿವ್ ಸೆಂಟೆನ್ಸ್ ಆಗ್ತೈತಿ. ಇಲ್ಲಿ ಕನ್ನಡ ಮೀನಿಂಗ್ ನೋಡ್ತಾ ಹೋದರೆ ನೀವು ಮನೆಗೆಲಸವನ್ನು ಬರೆಯುತ್ತಾ ಇಲ್ಲ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ.
ಈ ಈಸ್ ಈಟಿಂಗ್ ಫ್ರೂಟ್ಸ್. ಅವನು ಹಣ್ಣುಗಳನ್ನು ತಿನ್ನುತ್ತಿದ್ದಾನೆ. ಅವನು ಹಣ್ಣುಗಳನ್ನು ತಿನ್ನುತ್ತಿದ್ದಾನೆ. ಸರಿ, ಅವನು ಹಣ್ಣುಗಳನ್ನು ತಿನ್ನುತ್ತಿದ್ದಾನೆ. ಸೊ ಹೌದಾ. ಇದೇ ರೀತಿ ಏನಪ್ಪ ಅಂತಂದರೆ ಇದರ ನೆಗೆಟಿವ್ ಕನ್ನಡದ ಮೀನಿಂಗ್ ನೋಡಿದರೆ ಅವನು ಹಣ್ಣುಗಳನ್ನು ತಿನ್ನುತ್ತಿದ್ದಾನೆ. ಸೊ ಅದರ ನೆಗೆಟಿವ್ ಸೆಂಟೆನ್ಸ್ ಏನಾಗುತ್ತಪ್ಪ ಅಂತಂದರೆ ಈಸ್ ನಾಟ್ ಈಟಿಂಗ್ ಫ್ರೂಟ್ಸ್. ನೋಡ್ರಿ, ನಾಟ್ ಎಲ್ಲಿ ಬರಿತೀವಿ? ನಾಟ್ ಹೆಲ್ಪಿಂಗ್ ವರ್ಬ್ ಆದ ನಂತರ. ಸೊ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾವು ನಾಟ್ ಬರ್ತೀವಿ ಅಂದರೆ ಅದೇನು ಹೇಗೆ ಬಿಡ್ತೈತೆಪ್ಪ ಅಂತಂದರೆ ನೆಗೆಟಿವ್ ಸೆಂಟೆನ್ಸ್ ಆಗ್ತೈತಿ. ಈಸ್ ನಾಟ್ ಈಟಿಂಗ್ ಫ್ರೂಟ್ಸು. ಸೊ ಅವನು ಹಣ್ಣುಗಳನ್ನು ತಿನ್ನುತ್ತಿಲ್ಲ ಅನ್ನಂತಹ ಮೀನಿಂಗ್ ಕೊಡ್ತೈತಿ. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಶಿ ಈಸ್ ಕೋಂಬಿಂಗ್ ಹರ್ ಹೇರ್. ನೋಡ್ರಿ, ಅವಳು ತನ್ನ ಕೂದಲನ್ನು ಬಾಚುತ್ತಿದ್ದಾಳೆ. ಅವಳು ತನ್ನ ಕೂದಲನ್ನು ಬಾಚುತ್ತಿದ್ದಾಳೆ. ಕನ್ನಡ ಮೀಡಿಯಂ ನೋಡಿದಾಗ ಅವಳು ತನ್ನ ಕೂದಲನ್ನು ಬಾಚುತ್ತಿದ್ದಾಳೆ. ಸೊ ಅದೇ ಥರ ಇನ್ನೊಂದು ಅದನ್ನ ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ನೋಡ್ರಿ, ಸಿ 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 ಈಸ್ ನಾಟ್ ಕೋಂಬಿಂಗ್ ಹರ್ ಹೇರ್. ನೋಡ್ರಿ, ನಮಗೆ ಗೊತ್ತಾಯ್ತು ಆಲ್ರೆಡಿ ಏನಪ್ಪ ಅಂತಂದರೆ ಅವಳು ತನ್ನ ಕೂದಲನ್ನು ಬಾಚುತ್ತಾ ಏನಪ್ಪ ಅಂತಂದರೆ ಬಾಚುತ್ತಿಲ್ಲ ಅನ್ನಂತಹ ಮೀನಿಂಗ್ ಕೊಡ್ತೈತಿ. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಮ್ಮ. ಇಟ್ ಈಸ್ ಬಾರ್ಕಿಂಗ್ ಲೌಡ್ಲಿ. ಇಟ್ ಅಂದರೆ ಅದು, ಬಾರ್ಕಿಂಗ್ ಅಂದರೆ ಬೊಗಳುತ್ತಾ ಲೌಡ್ಲಿ ಜೋರಾಗಿ, ಅದು ಜೋರಾಗಿ ಬೊಗಳುತ್ತಾ ಇದೆ. ಸೊ ಅದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡಿದಾಗ ನೋಡಿರಿ ನಮಗೆ ಗೊತ್ತದ. ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಂದ್ರೆ ನಾಟ್ ಹಾಕ್ಬೇಕು. ನಾಟ್ ಯಾವಾಗಲೂ ಎಲ್ಲಿ ಇರ್ತೈತಪ್ಪ ಅಂದರೆ ಹೆಲ್ಪಿಂಗ್ ವರ್ಬ್ ನಂತರ ಇರ್ತೈತಿ. ಸೊ ಹೆಲ್ಪಿಂಗ್ ವರ್ಬ್ ನಂತರ ಈಸ್ ನಂತರ ನಾಟು ಅಂತಂದರೆ ಏನಾಗಿ ಬಿಡ್ತೈತಿ ನಮಗೆ ಗೊತ್ತದ. ಹ್ಯಾಮು, ಈಸು, ಆರು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿನ 3 ಹೆಲ್ಪಿಂಗ್ ವರ್ಬ್ಗಳು ಅಂತೇಳಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂತಂದರೆ ಇದು ಯಾವುದು, ಅದರ ಕನ್ನಡ ಮೀನಿಂಗ್ ನೋಡಿದಾಗ ಅದು ಜೋರಾಗಿ ಬೊಗಳುತ್ತಿಲ್ಲ. ಸೊ ಅದೇ ರೀತಿ ಏನಪ್ಪ ಅಂತಂದರೆ ಇನ್ನೊಂದು ಎಕ್ಸಾಂಪಲ್ಲು, ದೇ ಆರ್ ಸ್ವಿಮ್ಮಿಂಗ್ ಇನ್ ದ ರಿವರ್. ಅವರು ನದಿಯಲ್ಲಿ ಈಜುತ್ತಿದ್ದಾರೆ. ಸೊ ಅದು ಅವರು ನದಿಯಲ್ಲಿ ಈಜುತ್ತಿದ್ದಾರೆ. ಕನ್ನಡ ಮೀನಿಂಗ್ ಅವರು ನದಿಯಲ್ಲಿ ಈಜುತ್ತಿದ್ದಾರೆ. ಇದನ್ನು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ನಾವೇನು ಮಾಡಬೇಕು ಏನಪ್ಪ ಅಂತಂದರೆ ಹೆಲ್ಪಿಂಗ್ ವರ್ಬ್ ನಂತರ ನಾಟ್ ಹಾಕ್ತೀವಿ. ಇಲ್ಲಿ ನೋಡ್ರಿ, ರಿವರ್ ಅಂದರೆ ನದಿ. ಸೊ ನದಿಯಲ್ಲಿ ಈಜುತ್ತಿಲ್ಲ. ಕನ್ನಡ ಮೀನಿಂಗ್ ನೋಡಬೇಕಪ್ಪ ಅಂತಂದರೆ ಅವರು ನದಿಯಲ್ಲಿ ಈಜುತ್ತಿಲ್ಲ ಅನ್ನಂತಹ ಮೀನಿಂಗ್ ಕೊಡ್ತದೆ. ಗೆಳೆಯರೇ, ಇಷ್ಟೇ ಏನಪ್ಪ ಅಂತಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದ ತಕ್ಷಣ ಯಾಮು, ಈಜು, ಆರು ಬಂದಿರಬೇಕು ಮತ್ತು ಮೇಯನ್ ವರ್ಬಿಗೆ ING ಇರ್ತತಿ. ಅದನ್ನು ಒಂದು ವೇಳೆ ನಾವು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಪ್ಪ ಅಂತಂದರೆ ನಾವು ನಾಟ್ ಅನ್ನಂತಹ ಇದು ಏನಪ್ಪ ಅಂತಂದರೆ ಒಂದು ವರ್ಡನ್ನು, ಅಂದರೆ ಹೆಲ್ಪಿಂಗ್ ವರ್ಬ್ ನಂತರ ಯಾಮು, ಈಜು, ಆರ್ ನಂತರ ನಾಟ್ ಅನ್ನಂಥ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡಿದರೆ ಸಾಕು. ಸೊ ಇಲ್ಲಿವರೆಗೆ ಏನಪ್ಪ ಅಂತಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿನ ಕುರಿತು ಅದರಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನೆಗೆಟಿವ್ ಕುರಿತು ನೋಡಿದ್ರಿ. ಸೊ ಈ ವಿಡಿಯೋನ ವೀಕ್ಷಿಸಿದ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.